ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಈ ಒಂದು ಟಿ ವಿ ಕಾರ್ಯಕ್ರಮಕ್ಕಾಗಿ ತಮ್ಮನ್ನು ಆಹ್ವಾನಿಸ್ತಕ್ಕಂಥನಾಗಿದ್ದಾನೆ. ದೇವರು ಕೊಟ್ಟಂಥ ಇಂದು ಒಳ್ಳೆಯ ಸಮಯದಲ್ಲಿ ನಾವು ದೇವರ ವಿಷಯಗಳು ತಿಳ್ಕೊಳ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. ನೀವು ಈ ಸಮಯದಲ್ಲಿ ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಸ್ವಲ್ಪ ಹೊತ್ತು ನೀವು ದೇವರ ವಾಕ್ಯವನ್ನು ಕೇಳಿ ದೇವರಿಂದ ಬರ್ತಕ್ಕಂಥ ಆಶೀರ್ವಾದ ಪಡ್ಕೊಳ್ಬೇಕೆಂಬುದೇ ನನ್ನ ಆಸೆಯಾಗಿದೆ. ಯಾರೂ ಈ ಸಂದೇಶವನ್ನು ಮಿಸ್ ಮಾಡಬಾರ್ದು. ನೀವು ಇದನ್ನು ಕೇಳಬೇಕು. ದೇವರು ನಮಗಾಗಿ ಕಟ್ಟಿರ್ತಕ್ಕಂಥ ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದೇ ನನ್ನ ಆಸೆಯಾಗಿದೆ. ಪ್ರಿಯರೇ, ದೇವರು ನಿನ್ನನ್ನು ಮತ್ತು ನನ್ನನ್ನು ಆ ರಕ್ಷಣೆ ಮಾಡಲಿಕ್ಕೆ, ನನ್ನನ್ನು ಆ ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅಥವಾ ಅನೇಕ ಯೋಜನೆಗಳು ಮಾಡಿದ್ದಾನೆ. ಆ ಯೋಜನೆಗಳಲ್ಲಿ ಒಂದನ್ನು ಇವತ್ತು ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತೇನೆ. ಆ ಯೋಜನೆ ಅಂದರೆ ರಕ್ಷಣೆಯ ಗೋಡೆ. ದೇವರು ಯಾವ ರೀತಿ ನಮ್ಮ ಜೀವಿತದಲ್ಲಿ ನಮ್ಮನ್ನು ಕಾಪಾಡುವುದಕ್ಕೋಸ್ಕರ ಆತನು ರಕ್ಷಿಸಲ್ಪಟ್ಟಿದ್ದಾನೆ, ಯಾವ ರೀತಿ ನಮ್ಮನ್ನು ಯೋಜನೆಯಲ್ಲಿ ಹಾಕಿದ್ದಾನೆ. ಯಾರ್ಯಾರು ಆತನ ಯೋಜನೆಯಲ್ಲಿ ಬರ್ತಾರೋ ದೇವರು ಅವರನ್ನು ಆಶೀರ್ವದಿಸ್ತಾನೆ. ಈ ಸಮಯದಲ್ಲಿ ಯೆಶಾಯ 26ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಈ ರೀತಿ ಹೇಳ್ತಕ್ಕಂಥದ್ದಾಗಿದೆ. ಯೆಹೋವನು ನನಗೆ ರಕ್ಷಣೆಯ ಕೋಟೆ ಆಗಿದ್ದಾನೆ. ಯೆಹೋವನು ರಕ್ಷಣೆಯ ಕೋಟೆ ಆಗಿದ್ದಾನೆ. ಇವತ್ತು ಯಾರ್ಯಾರು ದೇವರ ಹತ್ರ ಬರ್ತಾರೋ ಯೆಹೋವ ದೇವರು ನಮ್ಮ ಸುತ್ತಮುತ್ತಲು ಆತನು ಇದ್ದುಕೊಂಡು ಆತ ನಮಗೆ ರಕ್ಷಿಸಲ್ಪಡ್ತಾನೆ. ಯಾವ ರೀತಿ ಒಬ್ಬ ಮನುಷ್ಯನಿಗೆ ನೆರಳು ಯಾವಾಗಲೂ ಅವನು ಹಿಂಬಾಲಿಸ್ತದೋ ಅದೇ ರೀತಿ ಯೆಹೋವ ದೇವರು ತನ್ನ ಆತ್ಮನ ಮುಖಾಂತರವಾಗಿ ನಮ್ಮನ್ನು ಹಿಂಬಾಲಿಸಿ ನಮ್ಮನ್ನು ಯಾವಾಗಲೂ ಕಾಪಾಡ್ತಾನೆ. ಕಷ್ಟದಲ್ಲಿಯೂ ಸಂಕಷ್ಟದಲ್ಲಿಯೂ ಶೋಧನೆಯಲ್ಲಿಯೂ ಎಲ್ಲ ವಿಷಯದಲ್ಲಿ ಆತನು ಕಾಪಾಡ್ತಕ್ಕಂಥನಾಗಿದ್ದಾನೆ. ಪ್ರಿಯರೇ, ಅಂಥ ಮಹಾದೇವರು ನನ್ನ ಜೊತೆಲಿರುವಾಗ, ಅಂಥ ರಕ್ಷಣೆಯ ಗೋಡೆಯಾಗಿರ್ತಕ್ಕಂಥ ಯೆಹೋವ ನಮ್ಮ ಜೊತೆಲಿರುವಾಗ ನಾವೆಷ್ಟು ಸಂರಕ್ಷಣವಾಗಿರ್ತೇವೆ. ಅದಕ್ಕೋಸ್ಕರ ನಿಮಗೆ ಹೆಚ್ಚಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಜೀವಿತದಲ್ಲಿ ಎಷ್ಟೋ ಜನರು ತಮ್ಮ ಆಸ್ತಿಯನ್ನು ಕಾಪಾಡೋದಕ್ಕೋಸ್ಕರ ಅನೇಕ ರೀತಿಯಲ್ಲಿ ಯೋಜನೆ ಮಾಡ್ಕೊಳ್ತಾರೆ. ಒಂದು ಹೊಲವನ್ನು ತಾವು ಆಸ್ತಿ ಎಂಬುದಾಗಿ ಕಾಪಾಡಿಕೊಳ್ಳುವಾಗ ಬೇಲಿ ಹಚ್ಕೊಳ್ತಾರೆ, ಅವ್ರನ್ನ ಅದೊಂದು ಗೋಡೆ ಮಾಡ್ಕೊಳ್ತಾರೆ. ಮತ್ತು ಅದೇ ರೀತಿಯಲ್ಲಿ ತನ್ನ ಮನೆಯನ್ನು ಕಟ್ಟುವಾಗ ಒಂದು ಕಾಂಪೌಂಡ್ ಹಾಕ್ಕೊಂಡು ಇದನ್ನು ಆಸ್ತಿ ಎಂಬುದಾಗಿ ಕಾಪಾಡಿಕೊಳ್ತಾರೆ. ಒಬ್ಬ ದೇಶವನ್ನು ಕಾಪಾಡುವಾಗ ಆ ಸಮಯದಲ್ಲಿ ರಾಜ್ಯರು ಒಂದು ಕೋಟೆಗಳನ್ನು ಕಟ್ಟಿ ಆ ಸುತ್ತಮುತ್ತ ಅವರು ಜೀವಿಸ್ತಕ್ಕಂಥ ಅರಮನೆಗಳ ಸುತ್ತಮುತ್ತಲು, ಆ ಒಂದು ಪಟ್ಟಣಗಳ ಸುತ್ತಮುತ್ತಲು ಅವರು ಕೋಟೆಗಳನ್ನು ಕಟ್ಟಿಕೊಂಡು ಆ ಕೋಟೆಯಿಂದ ಅವರು ಸಂರಕ್ಷಣೆಯನ್ನು ಮಾಡ್ತಾರೆ. ಯಾರು ವೈರಿಗಳು ಬರಬಾರ್ದು, ಯಾರು ಅವರಿಗೆ ಹಿಂಸೆ ಕೊಡಬಾರ್ದು, ಅಂದರೆ ಯುದ್ಧದಲ್ಲಿ ಸೋಲು ಹೋಗಬಾರ್ದೆಂಬುದಾಗಿ ಅನೇಕ ದೊಡ್ಡ ದೊಡ್ಡ ಕೋಟೆಗಳನ್ನು ಮಾಡಿಕೊಂಡು ಅವರು ಸಂರಕ್ಷಣೆಯಿಂದ ಕೋಟೆ ಕಟ್ತಕ್ಕಂಥದ್ದು ಅನೇಕ ಸ್ಥಳದಲ್ಲಿ ನೋಡ್ತೇವೆ. ಕೋಟೆಗಳು ಅನೇಕ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಇತಿಹಾಸದಲ್ಲಿರ್ತಕ್ಕಂಥ ಅನೇಕ ಸ್ಥಳಗಳು ನೋಡುವಾಗ ಆ ಸ್ಥಳಗಳಲ್ಲಿ ಅವ್ರು ಕಟ್ಟಿರ್ತಕ್ಕಂಥ ಕೋಟೆಗಳು ನೋಡುವಾಗ ಬಹಳ ಸರಳವಾಗಿ ವೈರಿಗಳು ಹೋಗಲಿಕ್ಕೆ ಆಗದೇ ಇರತಕ್ಕಂಥ ವ್ಯವಸ್ಥೆ, ಆಗದೇ ಇರತಕ್ಕಂಥ ಆ ಕೋಟೆಗಳನ್ನು ಕಟ್ಟಿ ದೊಡ್ಡ ದೊಡ್ಡ ಬಾಗಿಲನ್ನು ಹಾಕಿ ಕಾವಲುಗಾರನಿಟ್ಟು ಅವರು ತಮ್ಮ ಜೀವನ ಸಂರಕ್ಷಣೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ಪ್ರಿಯರೇ, ಇವತ್ತು ದಿವಸ ಹಚ್ಚಲಿಕ್ಕೆ ಇಷ್ಟಪಡ್ತೇನೆ. ಕ್ರೈಸ್ತ ಜೀವಿತದಲ್ಲಿ ನಾವು ದೇವರ ಯೋಜನೆಯಲ್ಲಿ ಬರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕಾಗಿ ದೇವರು ನಮಗೆ ಈ ಲೋಕದಲ್ಲಿ ಆತ್ಮಿಕ ರೀತಿಯಲ್ಲಿ ಜೀವಿಸಲಿಕ್ಕೋಸ್ಕರ ದೇವರು ಕೆಲವು ಗೋಡೆಗಳು ಕಟ್ಟಿದ್ದಾನೆ. ಆ ಗೋಡೆ ಯಾವುದಂತ ನಾವು ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯವಾಗಿದೆ. ಅನೇಕ ಸಲ ಯಾವುದು ಗೋಡೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಈ ಲೋಕದಲ್ಲಿ ಎರಡು ರೀತಿಯಾಗಿ ನಾವು ಒಳ್ಳೆಯವರಾಗಿರಬೇಕಾಗಿದೆ. ಎರಡು ರೀತಿಯಾಗಿ ಮೊದಲನೇದಾಗಿ ನಾವು ದೇವ್ರ ಜೊತೆಲಿ ಚೆನ್ನಾಗಿರಬೇಕು. ಅದು ರಕ್ಷಣೆ ಕೊಡ್ತಕ್ಕಂಥ ಗೋಡೆ. ದೇವರು ನಮಗೆ ಆ ರಕ್ಷಣೆ ಕೊಡ್ತಕ್ಕಂಥ ಗೋಡೆಯಾಗಿರುವಾಗ ದೇವರು ಕೊಟ್ಟಿರ್ತಕ್ಕಂಥ ಆ 10 ಆಜ್ಞೆಗಳಲ್ಲಿ ಮೊದಲು ಇರತಕ್ಕಂಥ 4 ಆಜ್ಞೆಗಳು ದೇವ್ರ ಜೊತೆಲಿ ಚೆನ್ನಾಗಿರಲಿಕ್ಕೆ ಆ ಗೋಡೆಗಳನ್ನು ದೇವರು ಮಾಡಿದ್ದಾನೆ. ಆ ದೇವರು ಆ ಮಾಡಿರ್ತಕ್ಕಂಥ ಗೋಡೆಯನ್ನು ನಮಗೆ ಸಂರಕ್ಷಿಸ್ತಾನೆ. ಎರಡನೇದಾಗಿ ನಾವು ಮನುಷ್ಯರ ಜೊತೆಲಿ ಚೆನ್ನಾಗಿರಬೇಕಾದ್ರೆ ದೇವರು ಆ ಒಂದು ನಮಗೋಸ್ಕರ ಒಂದು ಗೋಡೆಯನ್ನು ಕಟ್ಟಿದ್ದಾನೆ. ಆ 6 ಆಜ್ಞೆಗಳು ನಮಗೋಸ್ಕರ. ಅದಕ್ಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಒಂದು ಮಾತು ಹೇಳಿದ್ದಾನೆ. ಏನಂದರೆ, ನೀವು ನಿನ್ನ ದೇವರಾದ ಯೆಹೋವನನ್ನು ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಮನಸ್ಸಿನಿಂದಲೂ ನೀನು ಪ್ರೀತಿಸಬೇಕು. ಅದೇ ರೀತಿ ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸಿ ಎಂಬುದಾಗಿ ದೇವರು 2 ಆಜ್ಞೆಗಳನ್ನು ಹೊಸ ಒಡಂಬಡಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ತಕ್ಕಂಥರಾಗಿದ್ದೇವೆ. ಅದರಿಂದ ಈ ಆಜ್ಞೆಗಳನ್ನು ಪರಿಪಾಲನೆ ಮಾಡತಕ್ಕಂಥ ಪ್ರತಿಯೊಬ್ಬನು ಅವನು ಜನಗಳ ಮಧ್ಯದಲ್ಲಿ ಸುರಕ್ಷಿತವಾಗಿರ್ತಾನೆ, ದೇವ್ರ ಜೊತೆಯಲ್ಲಿ ಸುರಕ್ಷಿತವಾಗಿರ್ತಾನೆ. ಅವನ ಮೇಲೆ ಸೈತಾನ ಅಧಿಕಾರ ನಡೀತಕ್ಕಂಥದ್ದು ಕಡಿಮೆ. ಪ್ರಿಯರೇ, ಅದಕ್ಕೋಸ್ಕರ ಇವತ್ತು ದಿವಸ ನಮಗೆ ಈ ರಕ್ಷಣೆ ಅಂತಕ್ಕಂಥ ಗೋಡೆಯಲ್ಲಿ ನಾವು ನಡೆಯುವಾಗ ಸೈತಾನಿಗೆ ಇಷ್ಟ ಇಲ್ಲ. ಸೈತಾನನು ಇದನ್ನು ಯಾವುದೇ ರೀತಿಯಲ್ಲಿ ಏನು ಮಾಡಬೇಕು, ಇದನ್ನು ಕೆಡವಾಕಬೇಕು ಎಂಬುದೇ ಅವನ ಉದ್ದೇಶವಾಗಿದೆ. ಇನ್ನೊಂದು ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ನಮ್ಮ ನಾಲಿಗೆ ಬಹಳ ಕೆಟ್ಟದು. ಈ ನಾಲಿಗೆಯಿಂದ ಅನೇಕ ಜೀವಿತವನ್ನು ನಾಶವಾಗ್ತದೆ, ಅನೇಕರ ಮನಸ್ಸನ್ನು ಮುರಿದು ಹೋಗ್ತದೆ. ಅದರಿಂದ ಈ ನಾಲಿಗೆಗೆ ದೇವರು 2 ಗೋಡೆಗಳು ಕೊಟ್ಟಿದ್ದಾನೆ. ಮೊದಲನೇ ಗೋಡೆ ತುಟಿ, ಎರಡನೇ ಗೋಡೆ ಹಲ್ಲು. ಈ 2
ಗೋಡೆಗಳು ನಮ್ಮ ಕಟ್ಟಿದಾಗಿದ್ದು ಸಹ ಎರಡು ಗೋಡೆಗಳ ಮಧ್ಯದಲ್ಲಿ ನಮ್ಮ ನಾಲಿಗೆ ಇಟ್ಟರೂ ಸಹ ಸೈತಾನ ಏನು ಮಾಡ್ತಾನೆ, ಯಾವುದೋ ಒಂದು ತಲೆಯಲ್ಲಿ ವಿಚಾರ ಹಾಕಿ ಆ ಎರಡೂ ಗೋಡೆಗಳನ್ನೇ ಕೆಡವು ಹಾಕಿ ಅವರೇನು ಮಾಡ್ತಾನೆ, ಹೊರಗಡೆ ನಾಲಿಗೆಯನ್ನು ತರಿಸಿ ಒಬ್ಬರ ಮನಸ್ಸನ್ನು ನೋಯಿಸ್ತಾನೆ. ಎಷ್ಟೋ ಜನರು ಆಡಿರ್ತಕ್ಕಂಥ ಮಾತಿನಿಂದ ಮನಸ್ಸನ್ನು ನೋಯಿಸ್ಕೊಂಡು ಅವ್ರ ಜೀವಿತದಲ್ಲಿ ಪ್ರಾಣ ಕೊಡ್ತಕ್ಕಂಥ, ಹೋಗಿ ನಿನ್ನ ಸಾಯಿ ಅಂದಾಗ ಕೆಲವರು ಹೋಗಿ ಸತ್ತೋಗಿದ್ದಾರೆ, ಹೋಗಿ ನಿನ್ನ ಬಾವಿಯಲ್ಲಿ ಬೀಳು ಅಂದಾಗ ಬಾವಿಯಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಎಂಥ ಒಂದು ಗಂಡಾಂತರ ಪ್ರೇರೆ. ನಾಲಿಗೆ ಒಳ್ಳೆಯದು, ಅದು ಒಳ್ಳೆಯದು ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದಾಗಿದೆ. ಅದಕ್ಕೆ ನಾವು ಒಂದೊಂದು ಮಾತನ್ನು ಬಹಳ ಎಚ್ಚರಿಕೆಯಿಂದ ನಾವು ನೋಡ್ಕೊಳ್ಬೇಕಾಗಿದೆ. ಒಂದನ್ನು ತಿಳಿಸ್ತೇವೆ, ಯಾರಿಗಾದರೂ ನಾವು ಪ್ರೀತಿ ಮಾಡಿದಾಗ ಅವ್ರ ಮಾತು ಕೇಳ್ತೇವೆ, ಎದ್ದು ಅವರಿಗೆ ನಾವು ವಿರುದ್ಧ ಹೋಗಲಿಕ್ಕಿಲ್ಲ, ಅವ್ರಿಗೆ ವಿರುದ್ಧವಾಗಿ ನಡ್ಕೊಂಡು ಹೋಗಲಿಕ್ಕಿಲ್ಲ. ಅದಕ್ಕಾಗಿ ನಿಮಗೆ ಎಚ್ಚರಿಕೆ ಇಷ್ಟಪಡ್ತೇನೆ. ದೇವರು ನಮಗೆ ಸ್ತೋತ್ರವಾಗಲಿ. ಅಂಥ ಒಂದು ಗೋಡೆ ನಮಗೆ ದೇವರು ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಇಲ್ಲಿ ಸತ್ಯವೇದ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ಇಂಥ ಗೋಡೆಗಳನ್ನು ಒಡೆದಾಕಲಿಕ್ಕೆ ಸೈತಾನ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಇದಕ್ಕೆ ಮೊದಲನೇ ಪೇತ್ರ 5:8 ಹೇಳ್ತದೆ, ಸೈತಾನು ನಮ್ಮ ವಿರೋಧಿಯಾಗಿ ಸತತವಾಗಿ ನಮ್ಮನ್ನು ಕಾಡುವವನಾಗಿದ್ದಾನೆ. ಸತತವಾಗಿ ಎಲ್ಲ ಸಮಯದಲ್ಲಿ ಕಾಡುವವನಾಗಿದ್ದಾನೆ. ನಮಗೆ ಅವನು ತನ್ನ ಜೀವಿತದಲ್ಲಿ ಯಾವಾಗಲೂ ನಮಗೆ ರಕ್ಷಣೆ ಕೊಡುವವನಲ್ಲ. ಹೇಗಾದರೂ ಮಾಡಬೇಕು, ಕೆಡಿಸಾಕಬೇಕು, ಆಫೀಸಲ್ಲಿ ಕೆಡಿಸಾಕಬೇಕು, ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಕೆಡಿಸಾಕಬೇಕು. ನೀನೆಲ್ಲಾದರೂ ಒಂದು ಆಸ್ಪತ್ರೆಯಲ್ಲಿರುವಾಗ ನಿನ್ನ ಸುತ್ತಮುತ್ತಲಿರ್ತಕ್ಕಂಥ ಆ ರಕ್ಷಣೆ ಗೋಡೆಯನ್ನು ಕೆಡಹಾಕಿ ನಿನ್ನ ಮನಸ್ಸನ್ನು ಗಲಿಬಿಲಿ ಮಾಡಬೇಕು. ಎಲ್ಲ ಗಳಿಗೆಯಲ್ಲಿ ಸೈತಾನ್ ಮೇಣ ಅವನ ಉದ್ದೇಶ ಅಂದರೆ ನಿನ್ನನ್ನು ಕೆಡಿಸಬೇಕೆಂಬತಕ್ಕಂಥದ್ದೇ. ಸತತವಾಗಿ ಮನೆಯಿಂದ ಹೊರಗಡೆ ಹೋಗಿಂದ ದಿನದಿಂದ ಹಿಡ್ಕೊಂಡು ಮಲ್ಕೋವರೆಗೆ ಅವನು ಸತತವಾಗಿ ಪ್ರಯತ್ನ ಮಾಡ್ತಾನೆ, ಯಾವ ರೀತಿ ನಾನು ಕೆಡಿಸಲಿ ಎಂಬುದಾಗಿ. ಆದರೆ ನೀನು ದೇವರ ವಾಕ್ಯವನ್ನು ಹೊಂದಿದವನಾಗಿದ್ದಾಗ ಮಾತ್ರ, ದೇವರ ವಾಕ್ಯದಲ್ಲಿ ಬೆಳೆಯುವನಾಗಿ ಮಾತ್ರ ಸೈತಾನ ಕುಯುಕ್ತಿ ಯಾವುದು ಮತ್ತು ದೇವರ ಆತ್ಮನ ಯಾವುದು ಎಂಬುದು ತಿಳ್ಕೊಳ್ಳಿಕ್ಕೆ ದೇವರು ನಮಗೆ ಜ್ಞಾನ ಕೊಟ್ಟಿರ್ತಕ್ಕಂಥನಾಗಿದ್ದಾನೆ. ಅದಕ್ಕೆ ಪ್ರಕಟಣೆ 12:12 ದೇವರ ವಾಕ್ಯ ಈ ರೀತಿ ಹೇಳ್ತಕ್ಕಂಥದ್ದಾಗಿದೆ. ಪ್ರಕಟಣೆ 12:12 ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಪ್ರಿಯರೇ, ಇವತ್ತು ಸಚ್ಚಲಿಕ್ಕೆ ಇಷ್ಟಪಡ್ತೇನೆ, ಸೈತಾನ ಬಹಳ ಕೋಪದಲ್ಲಿದ್ದಾನೆ. ಯಾಕಂದರೆ ದೇವರ ಮಕ್ಕಳ ಮೇಲೆ ಬಹಳ ಕೋಪ. ಅವರ ಸೇವೆಗೆ ಅವನಿಗಿಷ್ಟ ಇಲ್ಲ, ಅವ್ರು ಮಾಡ್ತಕ್ಕಂಥ ಪ್ರಾರ್ಥನೆ ಅವನಿಗಿಷ್ಟ ಇಲ್ಲ, ಅವ್ರು ಮಾಡ್ತಕ್ಕಂಥ ಜೀವಿತ ಅವನಿಗಿಷ್ಟ ಇಲ್ಲ. ಯಾಕಂದರೆ ಇವರು ಪರಲೋಕಕ್ಕೆ ಹೋಗ್ತಾರೆ, ಸ್ವರ್ಗಕ್ಕೆ ಹೋಗ್ತಾರೆ, ಇವ್ರು ಪರಲೋಕಕ್ಕೆ ಹೋಗ್ತಾರೆ. ಹೇಗಾದರೂ ಮಾಡಿ ದೇವರು ಇವರು ಸುತ್ತಮುತ್ತಲು ಹಾಕಿರ್ತಕ್ಕಂಥ ಈ ಗೋಡೆಯನ್ನು ನನಗೆ ಕೆಡವಾಕಿ ನಾನು ಇವರ ನಾಶನಕ್ಕೆ ತಳ್ಳಬೇಕೆಂಬುದೇ ಆ ಸೈತಾನ ಕಾರ್ಯ ಆಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಸೈತಾನನು ತನಗಿರುವ ಕಾಲ ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ಅದಕ್ಕಾಗಿ ಹಿಂಸೆ ಕೊಟ್ಟರೆ ಇವರು ಏನಾಗ್ಬೋದು, ದೇವರಿಂದ ದೂರ ಹೋಗಬೇಕೆಂಬುದಾಗಿ ಅನೇಕ ಸಲ ಹಿಂಸೆ ಕೊಡ್ತಾ ಇದ್ದಾನೆ. ಹಿಂಸೆ ಕೊಡದೇ ಇರುವಾಗ ಇವರು ಆ ಹಿಂಸೆಯಲ್ಲಿ ಜಯಿಸ್ತಕ್ಕಂಥ ಸಮಯದಲ್ಲಿ ತಪ್ಪು ಬೋಧನೆಗಳಿಂದ ಇವರನ್ನು ಕೆಡಿಸಿ ಕೆಟ್ಟ ಮಾರ್ಗಕ್ಕೆ ನಡೆಸ್ತಕ್ಕಂಥನಾಗಿದ್ದಾನೆ. ಅನೇಕ ಜನರು ಈ ಲೋಕದಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕಾಲ್ಪನಿಕ ಕಥೆಗಳನ್ನು ಅವರು ಕಲಿತು ಅದನ್ನು ಬೋಧನೆ ಮಾಡಿ ಜನಗಳ ಜೀವಿತವನ್ನು ನಾಶ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕಾಗಿ ನಮ್ಮನ್ನು ಕಾಪಾಡೋದಕ್ಕೋಸ್ಕರ ದೇವರೊಂದು ಯೋಚನೆ ಮಾಡಿದ್ದಾನೆ. ನಮ್ಮನ್ನು ಯಾರು ಕಾಪಾಡ್ತಾರೆ? ಅದಕ್ಕೆ ಮೊದಲನೇ ತಿಳ್ಕೊಳ್ಬೇಕು, ಯೆಹೋವನೇ ನಮ್ಮ ಗೋಡೆ ಆಗಿದ್ದಾನೆ, ಯೆಹೋವನೇ ನಮಗೆ ರಕ್ಷಣೆಯ ಕೋಟೆ ಆಗಿದ್ದಾನೆ, ಯೆಹೋವ ದೇವರು ನಮ್ಮನ್ನು ಕಾಪಾಡ್ತಾನೆ. ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ರಕ್ತದಿಂದ ತೊಳೆದು ನಮ್ಮನ್ನು ಕಾಪಾಡಲಿಕ್ಕೆ ಆತನ ಸಿದ್ಧನಾಗಿದ್ದಾನೆ. ದೇವರು ತನ್ನ ದೂತರನ್ನು ಯಾವಾಗಲೂ ನಮ್ಮ ಮಧ್ಯದಲ್ಲಿ ಇಡ್ತಾನೆ. ಯಾವಾಗಲೂ ನಮ್ಮ ಮಧ್ಯದಲ್ಲಿ ಹೋಗುವಾಗಲೂ ಬರುವಾಗಲೂ ಯಾವ ರೀತಿ ನೆರಳು ನಮ್ಮ ಜೊತೆಲಿ ಇರ್ತದೋ ಅದೇ ರೀತಿಯಲ್ಲಿ ಆ ಒಂದು ಗೋಡೆ ದೇವದೂತರು ನಮ್ಮ ಜೊತೆಲಿರ್ತಕ್ಕಂಥರಾಗಿದ್ದಾರೆ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕೀರ್ತನೆ 46:1 ಹೇಳ್ತದೆ, ದೇವರೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ದೇವರೇ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಯಾವಾಗಲೂ ಕಾಪಾಡ್ತಕ್ಕಂಥವನು. ಕೀರ್ತನೆ 91:1 ಹೇಳ್ತದೆ, ಪರಾತ್ಪರನ ಮೊರೆ ಹೊಕ್ಕಿರುವವನು, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಯಾರ್ಯಾರು ದೇವರ ಮೊರೆ ಹೋಗ್ತಕ್ಕಂಥರಾಗಿದ್ದಾರೋ ಅವರು ಯಾವಾಗಲೂ ಸುರಕ್ಷಿತವಾಗಿರ್ತಾರೆ. ಅವರಿಗೆ ಭಯ ಇರಲಿಕ್ಕಿಲ್ಲ. ಯಾಕಂದರೆ ದೇವರನ್ನು ಪ್ರೀತಿ ಮಾಡ್ತಕ್ಕಂಥವ್ರು ಮರಣವನ್ನು ಹೆದರುವುದಿಲ್ಲ ಪ್ರಿಯರೇ. ಯಾರ್ಯಾರು ದೇವರನ್ನ ಪ್ರೀತಿ ಮಾಡೋದಿಲ್ಲೋ ಅವ್ರು ಮಾತ್ರ ಮರಣಕ್ಕೆ ಹೆದರ್ತಾರೆ. ಯಾಕಂದರೆ ಯಾರು ದೇವರನ್ನ ಪ್ರೀತಿ ಮಾಡ್ತಾರೋ ಅವರು ಪರಲೋಕಕ್ಕೆ ಹೋಗಲಿಕ್ಕೆ, ಸಂತೋಷವಾಗಿ ಹೋಗಲಿಕ್ಕೆ ಪ್ರಯಾಸ ಪಡ್ತಾರೆ. ಇವತ್ತು ದಿವಸ ದೇವರು ನಮ್ಮನ್ನು ಕಾಪಾಡೋದಕ್ಕೋಸ್ಕರ ಕೆಲವು ಗೋಡೆಗಳನ್ನು ದೇವರು ನಮಗೆ ನೇಮಕ ಮಾಡಿದ್ದಾನೆ. ಇದು ದೇವರ ದೃಷ್ಟಿಯಲ್ಲಿ, ಈ ಲೌಕಿಕ ದೃಷ್ಟಿಯಲ್ಲಿ ತಂದೆ ತಾಯಿಗಳನ್ನು ನೇಮಕ ಮಾಡಿದ್ದಾನೆ. ತಂದೆ ತಾಯಿಗಳು ನಾವು ಮಾಡ್ತಕ್ಕಂಥ ಕೆಲವು ಸಮಯದಲ್ಲಿ ಅವ್ರು ನಮ್ಮನ್ನು ಎಚ್ಚರಿಸ್ತಾರೆ. ಅವರು ಗೋಡೆಯಾಗಿ ಕೆಟ್ಟತನಕ್ಕೆ ನಿಂತುಕೊಳ್ತಾರೆ. ಕೆಟ್ಟತನ ಮಾಡಲಿಕ್ಕೆ ಅವರು ಬಿಡೋದಿಲ್ಲ. ಮತ್ತು ಇನ್ನೊಬ್ಬರು ತಂದೆ ತಾಯಿಗಳು ಮಾತ್ರವಲ್ಲ, ಇನ್ನು ನಮ್ಮಲ್ಲಿ ಹಿರಿಕರಿದ್ದಾರೆ.
ನಮ್ಮಲ್ಲಿ ಕೆಲವು ಟೀಚರ್ಸ್ಗಳಿದ್ದಾರೆ ಮತ್ತು ಕೆಲವರು ಬೋಧಕರಿದ್ದಾರೆ, ಇನ್ನು ಅನೇಕರು ಇಂಥ ಒಂದು ಜ್ಞಾನವಂತರು, ತಿಳುವಳಿಕೆ ಇದ್ದವರು ನಮಗೆ ಆ ಒಂದು ಒಳ್ಳೆ ಸಲಹೆಯನ್ನು ಕೊಡ್ತಕ್ಕಂಥರಾಗಿದ್ದಾರೆ. ಕೆಲವು ಸಮಯದಲ್ಲಿ ನಾವು ದೊಡ್ಡವರ ಸಾಹಸಕ್ಕೆ, ದೊಡ್ಡವರ ಮಾತಿಗೆ ನಾವು ಬೆಲೆ ಕೊಡೋದಿಲ್ಲ. ಒಂದು ಸಲ ಒಂದು ಕುಟುಂಬದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಏನಂದರೆ ಒಂದು ದಿವಸ ಒಂದು ಕುಟುಂಬದಲ್ಲಿ ಒಂದು ಯಾವುದೋ ಸಮಸ್ಯೆ ಬಂತು. ಆ ಸಮಸ್ಯೆ ಬಂದಾಗ ಆ ಯೌವನಸ್ಥ ಹುಡುಗನು ಒಂದು ತೀರ್ಮಾನ ಅವನ ತಲೆಯಲ್ಲಿ ಯೋಚನೆ ಮಾಡಿದನು. ಹೇಗಾದರೂ ಮಾಡಬೇಕು, ಎದುರು ಮನೆ ಇರತಕ್ಕಂಥ ಇಬ್ಬರು ಗಂಡ ಹೆಂಡತಿಯರನ್ನು ಕೊಲೆ ಮಾಡಬೇಕೆಂಬುದಾಗಿ. ಈ ವಿಷಯ ತಂತಾಯಿಗಳಿಗೆ ಗೊತ್ತಾಯಿತು. ತಂತಾಯಿಗಳು ಬಂದರು, ಮಗನೇ ಆ ಥರ ಮಾಡಬೇಡ, ಅದು ಒಳ್ಳೆಯದಲ್ಲ, ಅದು ನಿನಗೆ ಒಳ್ಳೆಯದಲ್ಲ, ದಯಮಾಡಿ ಇದನ್ನು ಮಾಡಬೇಡ, ಇದು ಅವ್ರು ಮಾಡ್ತಕ್ಕಂಥ ಪಾಪಿಗೆ ಅವರೇ ಹೊಣೆ ಆಗಿರಲಿಕ್ಕ, ಅದು ನೀನು ಅದನ್ನು ತಲೆ ಮೇಲೆ ಹಚ್ಕೊಳ್ಬೇಡ ಎಂಬುದಾಗಿ ಎಷ್ಟೇ ಸತತವಾಗಿ ಸಂದೇಹ ಕೊಟ್ಟರು. ಈ ಯೌವನಸ್ಥನಿಗೆ ಕೇಳಲಿಲ್ಲ. ಒಂದು ದಿವಸ ಆ ಇಬ್ಬರು ಗಂಡ ಹೆಂಡತಿ ಹೊಲದಲ್ಲಿ ಹೋಗಿ ಬಿತ್ತನೆ ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಈ ಯೌವನಸ್ಥನು ಕತ್ತಿಯನ್ನು ಹಿಂದ್ಗಡೆ ಹಿಡ್ಕೊಂಡು ಅವ್ರ ಜೊತೆಲಿ ಹೋಗಿ ಒಂದು ಮಾತಾಡದೆ ಇಬ್ಬರು ಗಂಡ ಹೆಂಡತಿಯನ್ನು ಒಂದೇ ದಿವಸದಲ್ಲಿ ಕೊಲೆ ಮಾಡಿದನು. ತಂದೆ ತಾಯಿಗಳ ಮಾತಿಗೆ ಮೀರೋದ್ರಿಂದ ಆ ಗೋಡೆ ಒಡೆದು ತಪ್ಪು ಮಾಡಿದ ಪ್ರಯುಕ್ತವಾಗಿ ಅವನ ಸಂಪೂರ್ಣ ಜೀವಮಾನವೆಲ್ಲ ಅವನು ಜೈಲಿನಲ್ಲಿರಬೇಕಾದಂಥ ಪರಿಸ್ಥಿತಿ ಬಂತು. ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆ ಎಚ್ಚಲಿಕ್ಕೆ ಇಷ್ಟಪಡ್ತೇನೆ, ಅವರನ್ನು ಬಿಡಿಸುವವರು ಯಾರಿಲ್ಲ, ಅವನಿಗೆ ಬಿಡಿಸ್ಕೊಂಡು ತರತಕ್ಕಂಥ ವ್ಯಕ್ತಿಗಳು ಯಾರಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಸಿಕ್ಕಾಕೊಂಡು, ಪ್ರಿಯ ಸಹೋದರಿ, ಇವತ್ತಿನ ದಿವಸದಲ್ಲಿ ತಂದೆ ತಾಯಿಗಳ ಮಾತನ್ನು ಕೇಳ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯ. ಕೆಲವು ಸಮಯ ನಾವು ನಮಗೆ ಕಲಿಸ್ತಕ್ಕಂಥ ಟೀಚರ್ ಮಾತು ಕೇಳೋದಿಲ್ಲ. ಶಾಲೆಯಲ್ಲಿ ಅನೇಕ ಗಲಾಟೆ ಮಾಡ್ತೇವೆ, ತೊಂದರೆ ಮಾಡ್ತೇವೆ. ಅಲ್ಲಿರ್ತಕ್ಕಂಥ ಸಮಸ್ಯೆಯಲ್ಲಿ ಅನೇಕರು ತಮ್ಮ ಜೀವನ ಹಾಳು ಮಾಡಿಕೊಂಡು ರೌಡಿಗಳಾಗಿರ್ತಕ್ಕಂಥದ್ದು, ಕೆಟ್ಟ ಪೋಲಿಗಳಾಗ್ತಕ್ಕಂಥ ಜೀವಿತವನ್ನು ನೋಡ್ತಕ್ಕಂಥರಾಗಿದ್ದೇವೆ. ಅದಕ್ಕೋಸ್ಕರ ನಾವು ಹಿರಿಕರು ನಮಗೆ ಗೋಡೆ ಆಗಿರುವಾಗ ಅವ್ರ ಮಾತಿಗೆ ಬೆಲೆ ಕೊಡ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಅದರಿಂದ ಪ್ರಿಯರೇ, ದೇವರು ನಮಗೆ ಈ ಒಂದು ಕಾಪಾಡಲಿಕ್ಕೋಸ್ಕರ ಅನೇಕ ಯೋಜನೆಯನ್ನು ಮಾಡಿದ್ದಾನೆ. ಆ ಯೋಜನೆ ಮಾಡಿರ್ತಕ್ಕಂಥ ಜೀವಿತದಲ್ಲಿ ನಾವು ಯಾವಾಗಲೂ ಆತನ ಮಾರ್ಗದಲ್ಲಿರಬೇಕು. ಒಂದು ಯೌವನಸ್ಥ ಹುಡುಗ ಶಾಲೆಯಲ್ಲಿರುವಾಗ ಅವನು ಯಾವಾಗಲೂ ಭಾಳ ತುಂಟು ಕೆಲಸ ಮಾಡ್ತಿದ್ದನು. ಆ ತುಂಟು ಕೆಲಸ ಮಾಡುವಾಗ ಟೀಚರ್ ಯಾವಾಗಲೂ ಅವನನ್ನು ಎಚ್ಚರಿಸ್ತಾ ಇದ್ದರು, ನೀನಿದು ಸರಿಯಲ್ಲ, ನೀನು ಮಾತಾಡೋದು ಸರಿಯಲ್ಲ, ನೀನು ಕೂತ್ಕೊಳ್ಳೋ ರೀತಿ ಸರಿಯಲ್ಲ, ನೀನು ಶಾಲೆಗೆ ಲೇಟಾಗಿ ಬರ್ತೀಯ, ನೀ ಇದು ಮಾಡಬಾರ್ದು ಎಂಬುದಾಗಿ. ಇದೇ ರೀತಿಯಾಗಿ ಎಷ್ಟೋ ಜನ ನೀವು ಇರ್ಬೋದು. ನಿಮ್ಮ ಕುಟುಂಬದಲ್ಲಿ ಮಕ್ಕಳೇ ಇರ್ಬೋದು, ಅಥವಾ ನಿನ್ನ ಮಗಳೇ ಇರ್ಬೋದು, ನಿನ್ನ ಸ್ವಂತ ತಮ್ಮ ಇರ್ಬೋದು, ಯಾರೋ ನಿಮ್ಮ ಅಣ್ಣ ಇರ್ಬೋದು. ಅದಕ್ಕೋಸ್ಕರ ಇಂಥ ಒಂದು ರೀತಿಯಲ್ಲಿರುವಾಗ ಆ ಟೀಚರ್ ಉಪಾಧ್ಯಾಯನು ಬಹಳ ಎಚ್ಚರಿಕೆಯಿಂದ ಕೆಲವು ಸಮಯ ಹೇಳಿ ಸಾಕಾಗಿ ಒಂದು ಸಲ ಅವನು ಹೊಡಿತಾನೆ. ಹೊಡೆದಾಗ ಅವನಿಗೆ ಭಾಳ ಸಿಟ್ಟು. ಯೌವನಸ್ಥನ ಮನುಷ್ಯನು ಅವನಿಗೆ ಅಂದರೆ ಈ ಮಾಸ್ಟರ್ ನನಗೆ ಯಾವಾಗಲೂ ಹೊಡಿತಾನೆ ಎಂಬುದಾಗಿ ತಿಳ್ಕೊಂಡು ಅವನನ್ನು ಅದನ್ನು ಬಿಟ್ಟು ಹೊರಗಡೆ ಓಡೋಗ್ತಾನೆ. ಆಮೇಲೆ ತಂತಾಯಿಗಳು ಹೇಳಿ ಕಳಿಸ್ತಾರೆ, ಕರ್ಕೊಂಡು ಬರಲಿಕ್ಕೆ ಹೇಳ್ತಾರೆ. ಅವನು ಬರೋದಿಲ್ಲ, ನಾನು ಆ ಟೀಚರ್ ಹೊಡೆದ ನಾನು ಶಾಲೆಗೆ ಹೋಗೋದಿಲ್ಲ ಎಂಬುದಾಗಿ. ಜೀವಮಾನವನ್ನು ಮುಂದೆ ಬರ್ತಾ ಅವನ ಜೀವಿತವನ್ನು ಎಲ್ಲ ಹಾಳು ಮಾಡ್ಕೊಂಡು ವಿದ್ಯೆ ಓದಲಿಲ್ಲ, ಕಷ್ಟದಲ್ಲಿ ಅವನ ಜೀವಮಾನ. ಅದಕ್ಕೋಸ್ಕರ ಒಂದು ದಿವಸ ನಾನು ಹೈದರಾಬಾದ್ ಪಟ್ಟಣಕ್ಕೆ ಹೋಗಿರುವಾಗ, ಆ ಪಟ್ಟಣದಲ್ಲಿ ನಾನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸಿದಾಗ ಅವನು ಸೈಕಲ್ ರಿಕ್ಷಾ ಹೊಡಿತದ. ಅವನು ಗುರುತಿಡ್ದು ಬಂದು ನನ್ನ ಜೊತೆಲಿ ಬಂದು ತಮ್ಮ ಹೆಸರು ಸಾಮೇಲಲ್ಲ ಅಂತ ಕೇಳಿದನು. ನಾನು ಹೌದು, ನನ್ನ ಹೆಸರು ಸಾಮೇಲ್, ನಿನಗೆ ಗೊತ್ತು ಅಂತ. ನಾನು ನಿಮ್ಮ ಜೊತೆಲಿ ಓದಿದ್ದೇನೆ. ನನಗೆ ಆ ಸಮಯದಲ್ಲಿ ನನ್ನ ಟೀಚರ್ಗೆ ಮರ್ಯಾದೆ ಕೊಡಲಿಲ್ಲ, ಅವ್ರ ಮಾತಿಗೆ ನಾನು ಬೆಲೆ ಕೊಡಲಿಲ್ಲ. ಆವತ್ತಿನ ಪ್ರತಿಫಲ ಇವತ್ತಿದೆ. ನಾನು ದಿನ ರಿಕ್ಷಾ ಹೊಡಿಬೇಕು, ನಾನು ಊಟಕ್ಕೋಸ್ಕರ ನಾನು ಇಷ್ಟು ಪ್ರಯಾಸ ಪಡಬೇಕು, ಹರಿದೋಗಿರ್ತಕ್ಕಂಥ ಬಟ್ಟೆ, ಬೆಳೆದಿರ್ತಕ್ಕಂಥ ಒಂದು ಗಡ್ಡ, ತಲೆಯಲ್ಲಿ ಒಳ್ಳೆಯ ಒಂದು ವಿಕಾರವಾಗಿರ್ತಕ್ಕಂಥ ಆ ಒಂದು ವಾತಾವರಣದಿಂದ ಅವನ ಕೆಲಸ ಮಾಡಿ ಸೊ ಪ್ರಿಯರೇ, ಸೈತಾನನು ನಮ್ಮನ್ನು ಒಳ್ಳೆಯ ಅನುಭವದಲ್ಲಿರ್ತಕ್ಕಂಥ ನಮ್ಮನ್ನು ವಿಕಾರವಾದ ಪರಿಸ್ಥಿತಿ ತರತಕ್ಕಂಥವನು ಸೈತಾನನು. ಆ ಸೈತಾನ ಮಾಡ್ತಕ್ಕಂಥ ಈ ಕುಯ್ತಿಗೆ ನಾವು ಆದಷ್ಟು ಮಟ್ಟಿಗೆ ದೂರವಾಗಿದ್ದು ನಮಗಾಗಿ ದೇವರು ಮಾಡಿರ್ತಕ್ಕಂಥ ಈ ಗೋಡೆಗಳಿಗೆ ನೆನೆಸ್ಕೊಂಡು ಆ ಮಾತಿಗೆ ಬೆಲೆ ಕೊಡ್ತಕ್ಕಂಥದ್ದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ಬೈಬಲ್ ಹೇಳ್ತದೆ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳೋದು ಯಾವುದರಿಂದ? ಸ್ಪಷ್ಟವಾಗಿ ಸತ್ಯವೇದದಲ್ಲಿ ಈ ಮಾತನ್ನು ಹೇಳ್ತಕ್ಕಂಥದ್ದಾಗಿದೆ. ಕೀರ್ತನೆ 119 ವಚನದಲ್ಲಿ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳೋದು ಯಾವುದರಿಂದ? ತನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಎಂಬುದಾಗಿ. ವಾಕ್ಯವನ್ನು ಗಮನಿಸಿ ನಡೆಯೋದನ್ನೇ, ದೇವರು ಕೊಟ್ಟಿರ್ತಕ್ಕಂಥ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ ಮಾತ್ರ ನಮ್ಮ ನಡತೆಯನ್ನು ಶುದ್ಧಿಪಡಿಸ್ಕೊಳ್ತೇವೆ. ತಂದೆ ತಾಯಿಗಳು ಹೇಳ್ತಕ್ಕಂಥ ಮಾತನ್ನು ಗಮನಿಸಿ ನಡೆಯುವುದರಿಂದಲೇ ನಮ್ಮ ನಡತೆ ಶುದ್ಧಿಪಡಿಸ್ಕೊಳ್ತೇವೆ. ಹಿರಿಕರು ಹೇಳ್ತಕ್ಕಂಥ ಮಾತನ್ನು ಗಮನಿಸಿ ನಡೆಯುವುದರಿಂದಲೇ ನಾವು ನಮ್ಮ ನಡತೆಯನ್ನು ಶುದ್ಧಿಪಡಿಸ್ಕೊಳ್ತೇವೆ. ಯೌವನಸ್ಥರಿಗೆ ಅನೇಕ ಸಲ ಆ ಯೌವನದಲ್ಲಿ ಹಿರಿಯರ ಮಾತು ಕೇಳಲಿಕ್ಕೆ ಅವನಿಗೆ ಮನಸ್ಸಿರೋದಿಲ್ಲ, ಅವ್ರ ತಲೆಯಲ್ಲದು ಹೋಗೋದಿಲ್ಲ. ಯಾವುದೋ ಸರಿ ಕಾಣಿದ ಅವ್ರ ದೃಷ್ಟಿಗೆ ಯಾವುದು ಸರಿ ಬರ್ತದೋ ಅದೇ ಸರಿ ಕಾಣಿಸ್ತದೆ. ಆದರೆ ಆ ಸಮಯದಲ್ಲಿ ಸರಿ ಕಾಣಿಸ್ಬೋದು, ಕಾಲ ಮೀರಿದ ಮೇಲೆ ಅವರು ಪಡ್ತಕ್ಕಂಥ ಕಷ್ಟ ಅದು ಯಾರಿಗೆ ಗೊತ್ತಾಗಲ್ಲ. ಆಮೇಲೆ ಎಷ್ಟೇ ದುಃಖಪಟ್ಟರು,
ಕೆಟ್ಟು ಹೋದ ಮೇಲೆ ಸರಿಪಡಿಸಲಿಕ್ಕೆ ಭಾಳ ಕಷ್ಟ. ಕೆಟ್ಟು ಹೋದ ಮೇಲೆ ನಿನ್ನ ಜೀವಿತ ಎಷ್ಟೇ ಸಮಸ್ಯೆ ಬಂದರೂ ಸಹ ಅದನ್ನು ಭಾಳ ಕಷ್ಟಕ್ಕೆ ಗುರಿಯಾಗ್ತಕ್ಕಂಥದ್ದಾಗಿದೆ. ಪ್ರಿಯ ಸಹೋದರ ಸಹೋದರನೇ, ನಿಮಗೆ ಎಚ್ಚಲಿಕ್ಕೆ ಇಷ್ಟಪಡ್ತೇನೆ. ವಿಶೇಷವಾಗಿ ಯೌವನಸ್ಥ ಮಕ್ಕಳಿಗೆ ನಾನು ಎಚ್ಚಲಿಕ್ಕೆ ಇಷ್ಟಪಡ್ತೇನೆ. ಯೌವನಸ್ಥ ಮಕ್ಕಳಾಗಿರ್ತಾರೆ ನೀವು. ನಿಮ್ಮ ಜೀವಮಾನದಲ್ಲಿ ಅನೇಕ ಸಲ ನಿಮ್ಮ ತಂದೆಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀರಾ. ಅನೇಕ ಸಲ ತಂದೆಗಳ ಮಾತಿಗೆ ನೀವು ಬೆಲೆ ಕೊಡೋದಿಲ್ಲ. ಆದರೆ ಈ ದಿನ ದೇವರ ವಾಕ್ಯದ ಮುಖಾಂತರವಾಗಿ ನಿಮ್ಮ ಎಚ್ಚರಿಸ್ತಾ ಇದ್ದೇನೆ. ನೀವು ಎಲ್ಲಿವರೆಗೆ ದೇವರ ವಾಕ್ಯಕ್ಕೆ ಬೆಲೆ ಕೊಡೋದಿಲ್ಲವೋ, ತಂದೆಗಳಿಗೆ ಬೆಲೆ ಕೊಡೋದಿಲ್ಲವೋ, ಹಿರಿಕರಿಗೆ ಬೆಲೆ ಕೊಡೋದಿಲ್ಲವೋ, ಶಾಲೆಯಲ್ಲಿ ನೀನು ಉಪಾಧ್ಯಾಯರಿಗೆ ವಿರುದ್ಧವಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು, ತಂದೆಗಳಿಗೆ ವಿರುದ್ಧವಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು, ಅಥವಾ ನಿಮ್ಮ ಹಿರಿಕರಿಗೆ ವಿರುದ್ಧವಾಗಿ ನಡ್ಕೊಂಡು ಹೋಗ್ಬೋದು, ಅಥವಾ ನಿಮ್ಮ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ಹೋಗ್ತಾ ಇರ್ಬೋದು. ಪ್ರಿಯ, ನಿಮಗೆ ಎಚ್ಚಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿಯಾಗಿ ನಡ್ಕೊಳ್ಳುವಾಗ ನಿನ್ನ ಜೀವಮಾನ ನಾಶನ ಮಾರ್ಗದಲ್ಲಿದೆ. ಅದಕ್ಕೆ ಸೈತಾನು ಸತತವಾಗಿ ನಿನ್ನ ನಾಶ ಮಾಡಲಿಕ್ಕೆ ಅವನು ಪ್ರಯತ್ನ ಮಾಡ್ತಕ್ಕಂಥನಾಗಿದ್ದಾನೆ. ಆ ಸತತವಾಗಿ ನಾಶ ಮಾಡ್ತಕ್ಕಂಥ ಸೈತಾನನ ಈ ಕುಯುಕ್ತಿಯಿಂದ ನೀನು ದೂರ ಬರಬೇಕೆಂಬುದೇ ನಮ್ಮ ಆಸೆ ಆಗಿದೆ. ಯಾಕಂದರೆ ನೀನು ಹಾಳಾಗಬಾರ್ದು. ನೀನು ಒಳ್ಳೆ ಮಗನಾಗಿದ್ದರೆ ಒಳ್ಳೆ ಪ್ರಜೆಯಾಗಿರ್ತೀಯ. ನೀನು ಒಳ್ಳೆ ಪ್ರಜೆ ಆಗಿದ್ದರೆ ಒಳ್ಳೆ ರಾಜ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆ ದೇಶದಲ್ಲಿ ಮರ್ಯಾದೆಯಿಂದ ನಡಲಿಕ್ಕೆ ಹೋಗ್ಬೋದು. ದೇಶದಲ್ಲಿ ಸಮಾಧಾನಕ್ಕೋಸ್ಕರ, ಶಾಂತಿಗೋಸ್ಕರ, ಶಾಂತಿಯ ನಿಧಿಯಾಗಿ ನೀನು ಇರಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಆಶೀರ್ವಾದ ನಿನಗೆ ಬರಲಿ ಎಂಬುದೇ ನಮ್ಮ ಆಸೆ ಆಗಿದೆ. ಅಂದ ಪ್ರಿಯ ಸಹೋದರ ಸಹೋದರಿ, ಇವತ್ತು ದಿವಸ ಎಷ್ಟೋ ಹೆಣ್ಮಕ್ಕಳಾಗಲಿ, ಎಷ್ಟೋ ಗಂಡು ಮಕ್ಕಳಾಗಲಿ ತನ್ನ ತಾಯಿಗಳ ಮಾತನ್ನು ಮೀರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಜೀವಿಸ್ತಾರೆ. ಅಂಥ ಜೀವಿಸಲಿಕ್ಕೆ ನಾವು ಹೋಗಬಾರ್ದು. ಅದನ್ನು ಸರಿಪಡಿಸ್ಕೊಳ್ಳೋದು ಯಾವುದೇ ರೀತಿಯಾಗಿ ನಮಗೆ ಈ ಒಂದು ಘಟನೆಯಲ್ಲಿ ಸಿಕ್ಕಾಕೊಂಡಿದ್ದೇವೆ, ಯಾವ ರೀತಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೇವೆ, ಇದರಿಂದ ದೂರ ಹೋಗ್ಲಿಕ್ಕೆ ಹೇಗೆ ಸಾಧ್ಯ? ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೋಸೆ ತಾಯಿ, ಮೋಸೆ ಚಿಕ್ಕ ಕೂಸಿರುವಾಗ ಅವನನ್ನು ಬೆಳೆಸಿರು. ನಾನೆಲ್ಲ ಕಥೆ ಹೇಳೋದಿಲ್ಲ, ಕೆಲವರಿಗೆ ಮೇಲೆ ಗೊತ್ತು. ಆದರೆ ಆ ಮೋಸೆಗೆ ತಾಯಿ ತನ್ನ ನಿಜವಾದ ದೇವರ ಭಯಭಕ್ತಿಯಲ್ಲಿ ಬೆಳೆಸಿದಳು, ನಂಬಿಕೆ ವಿಶ್ವಾಸದಲ್ಲಿ ಬೆಳೆದನು. ಅವನು ದೊಡ್ಡವರಾದ ಮೇಲೆ ಒಂದು ತೀರ್ಮಾನ ಮಾಡ್ತಾನೆ, ನಾನು ಈ ಅರಮನೆ ಇದ್ದು ಈ ಸಂತೋಷ ಪಡುವುದಕ್ಕಿಂತ, ಅಥವಾ ಈ ಅರಮನೆಯಲ್ಲಿ ಈ ಒಂದು ಸುಪ್ಪತ್ತಿನಲ್ಲಿ ಇರೋದಕ್ಕಿಂತ ನಾನು ದೇವಜನರ ಮಕ್ಕಳ ಜೊತೆಯಲ್ಲಿ ಇದ್ದು ಪರಲೋಕ ಹೋಗೋದೇ ಲೇಸು ಎಂಬುದಾಗಿ ಅರಮನೆಯನ್ನು ತ್ಯಜಿಸಿಬಿಟ್ಟನು. ಇವತ್ತು ಅಧಿಕಾರ ಯಾರು ಬಿಡೋದಿಲ್ಲ ಪ್ರಿಯರೇ, ಆದರೆ ಮೋಸೆ ತನ್ನ ಅಧಿಕಾರ ಬಿಟ್ಟನು, ಅವರಿಗಿರ್ತಕ್ಕಂಥ ಆಸ್ತಿ ಬಿಟ್ಟನು, ಅವರಿಗಿರ್ತಕ್ಕಂಥ ಅಂತಸ್ತು ಬಿಟ್ಟನು, ಅರಮನೆಯನ್ನು ಬಿಟ್ಟು ಒಬ್ಬ ಬಡ ಜನಗಳ ಮಧ್ಯದಲ್ಲಿ ಸಾವಾಸದಿಂದ ಅವನು ದೇವರ ರಾಜ್ಯಕ್ಕೆ ಯೋಗ್ಯನಾದನು. ಅದೇ ರೀತಿ ಪ್ರಿಯರಿಗೆ ಗೊತ್ತು ಹಚ್ಚಲಿಕ್ಕೆ ಇಷ್ಟಪಡ್ತೇನೆ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವು, ಎಲೀಷನು ತನ್ನ ಜೀವಿತದಲ್ಲಿ ತನ್ನ ದೇವರ ಮಕ್ಕಳ ಒಂದು ಸಹವಾಸದಲ್ಲಿ ದೇವರು ಕಾಪಾಡ್ತಕ್ಕಂಥ ರೀತಿ ನೋಡ್ತಾನೆ. ಎಲೀಷ ಭಕ್ತನಿಗೆ ಒಂದು ಸಲ ಭಾಳ ವಿರೋಧತೆ ಬಂತು, ಬೇರೆ ಜನಗಳು ಯುದ್ಧಕ್ಕೆ ಬಂದರು. ಆ ಸಮಯದಲ್ಲಿ ಅವನ ಸೇವಕರು ಬಂದರು, ಎಲ್ಲ ಅವರು ಜಗಳಕ್ಕೆ ಬಂದರೆ ನಾವು ಹೇಗೆ ಮಾಡೋಣ ಅಂತ ಎಲೀಷ ಹೇಳ್ತಾನೆ ತನ್ನ ಸೇವಕನಿಗೆ, ಸ್ವಾಮಿಯನ್ನು ಕಣ್ಣು ತೆರೆದು ತೋರಿಸು ಅಂತ. ಸೇವಕನ ಕಣ್ಣು ತೆರೆದು ನೋಡಿದಾಗ ಯಾವುದಕ್ಕಿಂತ ಹೆಚ್ಚಾಗಿ ವಿರೋಧಿಗಳು ಬಂದಿರತಕ್ಕಂಥ ಸೈನ್ಯದಕ್ಕಿಂತ ಹೆಚ್ಚಾಗಿ ದೇವದೂತರು ಅವನ ಸುತ್ತಮುತ್ತಲು ಗೋಡೆಯಾಗಿ ನಿಂತಿದ್ದರು. ಆ ದೃಶ್ಯವನ್ನು ನೋಡಿ ಆ ಸೇವಕನಿಗೆ ಭಾಳ ಸಂತೋಷ ಇತ್ತು. ಈ ದೃಶ್ಯ ಯಾರಿಗೆ ಗೊತ್ತಿತ್ತು? ದೇವರ ಮಗನಿಗೆ ಗೊತ್ತಿತ್ತು. ಪ್ರಿಯರಿಗೆ ಗೊತ್ತಿದ್ದು ಹೆಚ್ಚಲಿಕ್ಕೆ ಇಷ್ಟಪಡ್ತೇನೆ. ದೇವರ ಮಕ್ಕಳಾಗಿರ್ತಾರೆ ನಾವು, ನಮ್ಮ ಜೀವಿತದಲ್ಲಿ ನಮ್ಮ ಸುತ್ತಮುತ್ತಲೂ ದೇವರು ತನ್ನ ದೇವದೂತರ ದಂಡನ ಯಾವಾಗಲೂ ನಿಂತಿರಿಸ್ತಾನೆ. ಅದು ಕೋಟೆಯಾಗಿ, ಅದು ಗೋಡೆಯಾಗಿ ನಮ್ಮನ್ನು ಸಂರಕ್ಷಿಸ್ತದೆ. ಬರ್ತಕ್ಕಂಥ ಎಲ್ಲ ಅಪಾಯದಿಂದ ದೇವರು ನಮ್ಮನ್ನು ಕಾಪಾಡ್ತಕ್ಕಂಥನಾಗ್ತಾನೆ. ಅಪಾಯದಿಂದ ಕಾಪಾಡ್ತಕ್ಕಂಥ ವ್ಯವಸ್ಥೆ ದೇವರು ಮಾಡ್ತಾನೆ. ಬೈಬಲ್ ವಾಕ್ಯ ಹೇಳ್ತದೆ, ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಪಾಡ್ತೇನೆ, ನಿನ್ನ ಕಾಲು ಕಲ್ಲಿಗೆ ತಗಲಂತೆ ನಿನ್ನ ಅಂಗಾಲುಗಳಲ್ಲಿ ಆ ದೇವದೂತರು ತಮ್ಮ ಕೈಗಳನ್ನಿಟ್ಟು ನಿಮ್ಮನ್ನು ರಕ್ಷಿಸ್ತಾರೆ ಎಂಬುದಾಗಿ 91ನೇ ಕೀರ್ತನೆಯಲ್ಲಿ ಸ್ಪಷ್ಟವಾಗಿ ನಮಗೆ ವಿವರಿಸಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿಯರೇ, ನೀನು ಯೇಸು ಕ್ರಿಸ್ತನ ಮಗನಾಗಬೇಕು, ದೇವರ ಮಗಳಾಗಬೇಕು. ಮಗನು ಮತ್ತು ಮಗಳಾಗಿ ಆತನ ರಕ್ಷಣೆಯಲ್ಲಿ ನಾವು ಜೀವಿಸಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಯೋಬನು ತನ್ನ ಜೀವಿತದಲ್ಲಿ ತಮ್ಮ ಮನೆಗೆ ದೇವರು ಆ ಒಂದು ಸಂರಕ್ಷಣೆಯ ಗೋಡೆಯನ್ನು ಕಟ್ಟಿದನು. ಆ ಯೋಬನ ಕುಟುಂಬಕ್ಕೆ ಒಳಗಡೆ ಸೈತನ ಹೋಗ್ಲಿಕ್ಕೆ ಮಾರ್ಗ ಇರಲಿಲ್ಲ. ಆ ಮಾರ್ಗ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಯೋಬನ ಒಂದು ಮನೆ ಸುತ್ತಮುತ್ತಲು ದೇವರು ಗೋಡೆ, ಬೆಂಕಿಯ ಬೇಲಿಯನ್ನು ಹಾಕಿದರು. ದೇವದೂತರ ದಂಡನ್ನು ಇಳಿಸಿದನು. ಸೈತನ ಎಷ್ಟೋ ಸಲ ಹೋಗಿ ಮನೆಯನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡಿದನು, ಆಗಲಿಲ್ಲ. ಅದಕ್ಕೆ ಅವನು ಪರಲೋಕದಲ್ಲಿ ಹೋಗಿ ದೇವ್ರ ಜೊತೆಯಲ್ಲಿ ಮಾತಾಡಿದನು. ನೀನು ಅವನನ್ನು ಆಶೀರ್ವದಿಸಿದ್ದಿ, ಅವನ ಮನೆ ಸುತ್ತಮುತ್ತಲೂ ಬೇಲಿ ಹಾಕಿದ್ದಿ, ನಾನು ಹೊರಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ಅವನು ಲಾಭ ಇಲ್ಲದೆ ನಿನ್ನನ್ನು ಆರಾಧಿಸ್ತಾನೋ ಎಂಬತಕ್ಕಂಥ ಪ್ರಶ್ನೆ ಆಗ್ತದೆ. ದೇವರಿಗೆ ಗೊತ್ತಿತ್ತು, ನಾನು ಅವನ ಒಂದು ಗುಣವನ್ನು, ಅವನ ಭಕ್ತಿಯನ್ನು, ಅವನ ವಿಶ್ವಾಸ ನೋಡಿ ಆಶೀರ್ವದಿಸಿದ್ದೇನೆ ಎಂಬುದಾಗಿ. ಸೈತಾನು ಅವನ ಜೊತೆ ಆರ್ಗ್ಯೂ ಮಾಡಿ, ನೀನು ಆದ ಗೋಡೆಯನ್ನು ತೆಗೆದಾಕು, ಅವನನ್ನು ನನ್ನ ಕೈಯಲ್ಲಿ ಕೊಂಡು ನೋಡ್ತೇನೆ ಎಂಬುದಾಗಿ. ದೇವರು ಪರೀಕ್ಷೆಯಲ್ಲಿ ಈ ಒಂದು ಯೋಬನು ಎಲ್ಲ ಒಂದು ಆಸ್ತಿ ಕಳ್ಕೊಂಡ್ರೆ ಸಹ ದೇವರನ್ನ ಕೈ ಬಿಡಲಿಲ್ಲ, ದೇವ್ರ ಜೊತೆಯಲ್ಲಿ ವಿರುದ್ಧವಾಗಿ ಮಾತಾಡಲಿಲ್ಲ. ಅವನ ಜೀವಿತದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಎಲ್ಲವನ್ನು ಕಳ್ಕೊಂಡ್ಮೇಲೆ, ಆಸ್ತಿ ಕಳ್ಕೊಂಡ್ಮೇಲೆ, ತನಗಿರ್ತಕ್ಕಂಥ ಎಲ್ಲ ಆಸ್ತಿ ಹೋಯಿತು, ಎಲ್ಲ ದನ ಕರು ಎಲ್ಲ ಹೊರಟೋಯ್ತು, ಏನಿರಲಿಲ್ಲ. ತನ್ನ 10 ಮಕ್ಕಳು ಒಂದು ಮನೆಯಲ್ಲಿ ಊಟ ಮಾಡುವಾಗ ಬಿರುಗಾಳಿಯನ್ನು ಸೈತಾನ ಬಿರುಗಾಳಿ ಕಳಿಸಿ ಆ ಮನೆಯನ್ನು
ಬೀಳು ಹಾಗೆ ಮಾಡಿ ಆ ಮನೆ ಆ 10 ಮಂದಿ ಯೌವನಸ್ಥ ಮಕ್ಕಳ ಮೇಲೆ ಬಿತ್ತು. ಆ 10 ಮಂದಿ ಯೌವನಸ್ಥ ಮಕ್ಕಳ ಮೇಲೆ ಬಿದ್ದಾಗ ಪ್ರಿಯರೇ ಅವನೊಂದು ಪ್ರಾರ್ಥನೆ ಮಾಡ್ತಾನೆ. ಬಂದು ಸುದ್ದಿ ಹೇಳ್ತಾರೆ ಜನ. ಅವನು ಹೇಳ್ತಾರೆ, ತಾಯಿ ಗರ್ಭದಿಂದ ನಾನು ಏನು ಇಲ್ಲದವನಾಗಿ ಬಂದಿದ್ದೇನೆ, ಏನು ಇಲ್ಲದವನಾಗಿ ಗತಿಸಿ ಹೋಗಿದ್ದೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡು ಹೋದನು, ಯೆಹೋವ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರ ಸಹೋದರರೇ, ಇದು ನಿಮ್ಮೆಲ್ಲರಿಗೆ ಚೆಲ್ಲಲಿಕ್ಕೆ ಇಷ್ಟಪಡ್ತೇನೆ. ಸೈತಾನ ಕೆಲಸ ಸಮಯದಲ್ಲಿ ನಮ್ಮ ಪರೀಕ್ಷೆಗೋಸ್ಕರ, ನಮ್ಮನ್ನು ಪರೀಕ್ಷೆಯಲ್ಲಿ ಹಾಕೊಳ್ಳೋಕ್ಕೋಸ್ಕರ, ನಮ್ಮ ಪರೀಕ್ಷೆಯಲ್ಲಿ ನಮ್ಮ ಪರೀಕ್ಷೆ ಮಾಡೋದಕ್ಕೋಸ್ಕರ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಕೆಲವು ಗೋಡೆಗಳನ್ನು ಕೆಡವಾಗಿ ಪ್ರಯತ್ನ ಮಾಡ್ತಾನೆ. ಆದರೆ ಯೋಬನು ದೇವರಿಗೆ ಸಾಕ್ಷಿ ಆಗಿರೋದ್ರಿಂದ, ದೇವ್ರ ಜೊತೆಯಲ್ಲಿ ಅನುನ್ನತಿ ಆಗಿರೋದ್ರಿಂದ, ದೇವ್ರ ಜೊತೆಯಲ್ಲಿ ನಂಬಿಕೆ ವಿಶ್ವಾಸ ಇರೋದ್ರಿಂದ ಅವನು ಗೋಡೆ ಬಿದ್ದು ಹೋದರೂ ಸಹ, ಸೈತಾನ ಬಂದು ಪ್ರವೇಶ ಆದರೂ ಸಹ, ಅವನ ಆಸ್ತಿ ಹೋದರೂ ಸಹ, ಅವನ ಮೈಯೆಲ್ಲ ಅವನಿಗೆ ಹುಣ್ಣು ಕುರುಗಳಿಂದ ಬಾಧನೆ ಕೊಟ್ಟರೂ ಸಹ ಅವನ ದೇವರಿಗೆ ವಿರುದ್ಧವಾಗಿ ಮಾತಾಡಲಿಲ್ಲ. ಅನೇಕ ಸಲ ಅವನ ಜೀವಿತದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿದನು, ಸ್ವಾಮಿ ನಾನು ಜನ್ಮದಿನ ತಪ್ಪಿಸ್ಬೋದಾಗಿತ್ತು ಎಂಬುದು. ಯಾಕಂದ್ರೆ ಮನುಷ್ಯನಾಗಿದ್ದನು, ಅವನು ಅನೇಕ ದುಃಖಪಟ್ಟನು. ಆದರೆ ಪರೀಕ್ಷೆ ಆದಮೇಲೆ ಅವರಿಗಿರ್ತಕ್ಕಂಥ ದೊಡ್ಡ ಆಶೀರ್ವಾದ ಏನಂತಂದರೆ, ಅವನು ಪರೀಕ್ಷೆ ಮುಗಿದ ಮೇಲೆ, ಶೋಧನೆಯನ್ನು ಜಯಿಸಿದ ಮೇಲೆ, ಎಲ್ಲ ಸೈತಾನ ಕಾರ್ಯಗಳು ಮುಗಿದು ಹೋಯಿತು, ಸೈತಾನ ಏನೂ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಅವನ ಎಲ್ಲ ಆಶೀರ್ವಾದ ಡಬಲ್ ಆಯಿತು ಎಂಬ ನೋಡ್ತೇವೆ. ಕತ್ತೆಗಳು ಡಬಲ್ ಆದವು, ಒಂಟೆಗಳು ಡಬಲ್ ಆಯಿತು, ಎತ್ತುಗಳು, ಎಲ್ಲ ರೀತಿಯಾಗಿರ್ತಕ್ಕಂಥ ಆಸ್ತಿ. ಮತ್ತು ಅವನಿಗೆ ಕೊನೆಯದಾಗಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಆ 10 ಮಕ್ಕಳು ಆ ದೇಶದಲ್ಲಿ, ಆ ಪ್ರಾಂತ್ಯದಲ್ಲಿ ಎಲ್ಲ ಜನಗಳಿಗಿಂತಲೂ ಹೆಚ್ಚಾಗಿ ಅವನು ಸೌಂದರ್ಯವುಳ್ಳವರಾಗಿದ್ದರು ಎಂಬುದನ್ನು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರರೇ, ದೇವರು ಪುನಃ ಅವನಿಗೆ ರಕ್ಷಣೆ ಗೋಡೆ ಅವನ ಸುತ್ತಮುತ್ತ ಕಟ್ಟದನು. ಇವತ್ತಿನ ದಿವಸ ಪ್ರಿಯರೇ ಹಚ್ಚಲಿಕ್ಕೆ ಇಷ್ಟಪಡ್ತಾನೆ, ದೇವರ ಮಕ್ಕಳ ಸುತ್ತಮುತ್ತಲು ರಕ್ಷಣೆಯ ಗೋಡೆ ಬಹಳ ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳಿಕೊಂಡು, ಇವತ್ತು ನಮ್ಮ ಜೀವಿತದಲ್ಲಿ ನಾವು ರಕ್ಷಣೆ ಮಾಡಬೇಕಾದ್ರೆ ಪ್ರಾರ್ಥನೆ ಬಹಳ ಬಹಳ ಬಲವಾದ ವಿಷಯವಾಗಿದೆ. ಯಾರ್ಯಾರು ಪ್ರಾರ್ಥನೆ ಮಾಡ್ತಕ್ಕಂಥವರಾಗಿದ್ದಾರೋ ಅವ್ರ ಸುತ್ತಮುತ್ತಲು ಗೋಡೆಗಳಿರ್ತದೆ. ನಿನ್ನ ಒಂದು ಜೀವಿತದಲ್ಲಿ ಸಂರಕ್ಷಣೆ ಗೋಡೆ ಬೇಕು. ಸಂರಕ್ಷಣೆ ಬೇಕಾದರೆ ನಿನ್ನ ದೇವ ಜನರ ಸಹವಾಸದಲ್ಲಿರಬೇಕು. ಯಾವಾಗ ನಾವು ಸಭೆಗೆ ಹೋಗ್ತಕ್ಕಂಥದ್ದಾಗಲಿ, ಸಭೆಯಲ್ಲಿ ಹೋಗಿ ಜನಗಳ ಜೊತೆಯಲ್ಲಿ ದೇವರ ವಾಕ್ಯವನ್ನು ಕಲಿತಕ್ಕಂಥದ್ದಾಗಲಿ, ಒಂದೊಂದು ಗಳಿಗೆಯಲ್ಲಿ ನಾವು ರಕ್ಷಣೆ ಗೋಡೆ ನಮ್ಮಿಂದ ಹೊರಟುವಾಗ, ದೇವರ ವಾಕ್ಯದಲ್ಲಿ ನಾವು ಕಾಲ ಕಳೆಯುವಾಗ ಆ ರಕ್ಷಣೆ ಗೋಡೆ ನಮಗೆ ಯಾವಾಗಲೂ ಸುತ್ತಕೊಳ್ಳುತ್ತದೆ. ಯಾವ ರೀತಿಯಾದ ಶೋಧನೆ ನಾವು ಬರೋದಿಲ್ಲ. ನಾವು ಯಾವಾಗಲೂ ಜನಗಳ ಜೊತೆಯಲ್ಲಿರಬೇಕು, ಪ್ರಾರ್ಥನೆಯಲ್ಲಿ ಕಾಲ ಕಳೆಯಬೇಕು. ಪ್ರಾರ್ಥನೆಯಲ್ಲಿ ಕಾಲ ಕಳೆಯೋದ್ರಿಂದ ಶೋಧನೆ ದೂರ ಆಗ್ತದೆ. ಯೇಸು ಕ್ರಿಸ್ತನು 40 ದಿವಸಗಳು ಉಪವಾಸ ಮಾಡಿದನು. 40 ದಿವಸ ಉಪವಾಸ ಮಾಡಿದ ಮೇಲೆ ಸೈತಾನ ಬಂದು ಅವನಿಗೆ ಶೋಧನೆಗೆ ಒಳಗೆ ಮಾಡಿದನು. ಆದರೆ ದೇವರು ಆ ಸೈತಾನ ಶೋಧನೆಯಿಂದ ಜಯಿಸಿದ ಎಂಬುದನ್ನು ನೋಡ್ತೇವೆ. ಜಯಿಸಲಿಕ್ಕೆ ಕಾರಣ ಅಂದರೆ ಬಲವಾದ ಆತ್ಮೀಯ ಬಲ. ನಾವು ಪ್ರಾರ್ಥನೆ ಮಾಡೋದ್ರ ಮುಖಾಂತರವಾಗಿ ಆತ್ಮೀಯ ಬಲವನ್ನು ಹೊಂದುತ್ತೇವೆ. ಪ್ರಾರ್ಥನೆ ಮುಖಾಂತರವಾಗಿ ಜನಗಳ ಸಹವಾಸದಿಂದ ಆ ಒಂದು ಬಲವನ್ನು ಹೊಂದುತ್ತೇವೆ. ಆ ಬಲವನ್ನು ಹೊಂದತಕ್ಕಂಥದ್ದೇ ಇದು ಒಂದು ಸಹವಾಸ. ಅದಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ಮನೆಗಳಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸ್ನೇಹಿತರ ಜೊತೆಯಲ್ಲಿ ಪ್ರಾರ್ಥನೆ ಮಾಡೋದು. ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಯಾವ ಕಾರಣಕ್ಕೂ ಒಬ್ಬರೇ ಒಂದೇ ಸ್ಥಳದಲ್ಲಿ, ಎಲ್ಲಿ ನಮಗೆ ಶೋಧನೆ ಸ್ಥಳ ಇರ್ತದೋ ಆ ಸ್ಥಳದಲ್ಲಿ ಒಬ್ಬರೇ ಹೋಗತಕ್ಕಂಥ ತಪ್ಪು. ಅದಕ್ಕಾಗಿ ನಾವು ಜೋಡಿ ಹೋಗಬೇಕು. ಜೋಡಿ ಹೋದಾಗ ಅನೇಕ ಶೋಧನೆಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ದೇವರು ನನ್ನನ್ನು ಮತ್ತು ನಿನ್ನನ್ನು ಆ ಸಂರಕ್ಷಣೆಯ ಗೋಡೆಯನ್ನು ಕಟ್ಟಿರುವಾಗ ಅದನ್ನು ನಾವು ಅರ್ಥ ಮಾಡಿಕೊಂಡು ಈ ಸತ್ಯವೇದದ ವಾಕ್ಯವನ್ನು ಆ ಗೋಡೆಯಾಗಿಟ್ಕೊಂಡು ನಾವು ಜೀವಿಸ್ತಕ್ಕಂಥ ಭಾಗ್ಯತೆ ದೇವರು ನಮ್ಗೆ ಕೊಡಲಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ನೀವೆಲ್ಲರ ವಾಕ್ಯನ ಕೇಳಿ ನನ್ನ ಜೊತೆಯಲ್ಲಿ ನೀವು ಒಳ್ಳೆ ಮಕ್ಕಳಾಗಿ ಜೀವಿಸ್ತೀರಿ ಎಂಬುದೇ ನನ್ನ ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಣೆ ಎಂಬತಕ್ಕಂಥ ಗೋಡೆಯನ್ನು ನೀನು ಕೊಟ್ಟಿದ್ದೀವಿ ಸ್ವಾಮಿ, ನಿನಗೆ ಸ್ತೋತ್ರ. ಈ ರಕ್ಷಣೆ ಎಂಬತಕ್ಕಂಥ ಗೋಡೆಯಿಂದ ನಾವು ಆದಷ್ಟು ಮಟ್ಟಿಗೆ ನಿನ್ನ ಮಕ್ಕಳಾಗಿ ಜೀವಿಸಿ ಸಂರಕ್ಷಿಸಲ್ಪಟ್ಟು ಆ ಪರಲೋಕಕ್ಕೆ ಬಾಧ್ಯಸ್ಥರಾಗತಕ್ಕಂಥ ಭಾಗ್ಯತೆ ಕೊಟ್ಟು ನಡೆಸ್ತಾ ಬರಬೇಕಾಗಿ ಪ್ರಿಯ ಗುರುವಾದ ಯೇಸು ಕ್ರಿಸ್ತನ ದಿವ್ಯನ ಬೇಡ್ತೇವೆ ಸ್ವಾಮಿ. ಆಮೇನ್.